ಸರ್ ಇನ್ನೊಂದು ವಿಚಾರ ಸರ್, ಈ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡೋದಕ್ಕೆ ಹೊರಟಿದ್ದೀರಿ. ಹಿಂದೆ ಸ್ಟೀಲ್ ಬ್ರಿಡ್ಜ್ ಅನ್ನ ಬಿಜೆಪಿ ವಿರೋಧ ಮಾಡಿತ್ತು. ಈಗ ಟನಲ್ ರೋಡ್ ವಿಚಾರಕ್ಕೂ ಕೂಡ ನಾಳೆ 28 ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರ ಟೆಕ್ನಿಕಲಿ ಅದನ್ನ ರೆಡಿ ಇದೆಯಾ? ನೋಡಪ್ಪ, ಆವತ್ತು ಜಾರ್ಜ್ ಅವರು ಮಾಡಕ್ ಹೊರಟಿದ್ರು, ಅವರು ವಿರೋಧ ಮಾಡಿದ್ರು. ಈಗ ನಾನು ಏನು ಹೇಳಿದೆ, ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ, ಒಂದು ವರ್ಷದಲ್ಲಿ ಮಾಡೋಕ್ಕಾಗಲ್ಲ, ದೇವರು ಬಂದ್ರು ಮಾಡೋಕ್ಕಾಗಲ್ಲ. ಏನು ಟೀಕೆ ಮಾಡಲಿ, ಐ ಆಮ್ ವೆಲ್ಕಮ್. ಅವರೆಲ್ಲ ಟೀಕೆ ಮಾಡ್ತಾ ಇದ್ದಷ್ಟು ಒಳ್ಳೇದು. ಅಸೆಂಬ್ಲಿ ಚರ್ಚೆ ಮಾಡಲಿ ಅದನ್ನು. ಐ ಆಮ್ ವೇಟಿಂಗ್ ಫಾರ್ ದಟ್. ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕೆ ಹೋಗಲಿಲ್ಲ. ನಾನೇನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಲಿ. ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಪ್ರೊಸೀಜರ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಬೆಂಗಳೂರು ನಗರಕ್ಕೆ ಮಾಡಿರೋಂಥ ಈ 1.5 ವರ್ಷದಲ್ಲಿ ಎನಿಥಿಂಗ್ ವಿತೌಟ್ ಎ ಮಾಸ್ಟರ್ ಪ್ಲಾನ್ ಇಟ್ ನಾಟ್ ಬಿನ್ ಡನ್. ದೋ ಬೆಂಗಳೂರು ದೊಡ್ಡ ನಾವು ಪ್ಲಾನ್ಡ್ ಸಿಟಿ ಬೇರೆ ತರ ಇಲ್ಲದೆ ಹೋಗಿದ್ದು ಕೂಡ ಮೊದಲಿಂದ ಇತ್ತು. ನಾವು ಕಾಂಪನ್ಸೇಷನ್ ಈಗ ಬರೀ ಪ್ಯಾಲೇಸ್ ಕಾಂಪನ್ಸೇಷನ್ಗೆ 3,000 ಕೋಟಿ ಕೊಡಬೇಕು ಅಂತ ಗೌರ್ಮೆಂಟ್ TDR ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ. ಸೊ ಬೆಂಗಳೂರು ರೋಡ್ನ ಹೊಡಿಬೇಕಾದ್ರೆ 3 ಲಕ್ಷ ಕೋಟಿ ರೂಪಾಯಿ ಬೇಕು. 3 ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದೀವಿ. ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊರಟಿದೀವಲ್ಲ, ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತ ಅಂದ್ರೆ ಕಾಂಪನ್ಸೇಷನ್ 3 ಲಕ್ಷ ಕೋಟಿ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ 1:2 ಕೊಡಬೇಕು. ಈಗ ಎಲ್ಲಿ ಇಲ್ಲಿಂದ ಸಿಲ್ಕ್ ಜಂಕ್ಷನ್ ಈ ಕಡೆಯಿಂದ ಆ ಕಡೆಗೆ ಮಾಡ್ಬೇಕಾದ್ರೆ ಬರೀ ಕಾಂಪನ್ಸೇಷನ್, ಬರೀ ರೋಡ್ ಬಿಡಿ ನೀವು. ಟನಲ್ ರೋಡ್ಸು ಅಷ್ಟೇ. ಟನಲ್ ರೋಡ್ ಅಲ್ಲದೇನೆ ಎಕ್ಸ್ಪ್ರೆಸ್ ಫೀಡರ್ ಚಾನಲ್ ಹಿಂದೆ ನಾವು ಪ್ಲಾನ್ ಮಾಡಬೇಕು. ಕಾಂಪನ್ಸೇಷನ್ಗೆ 3,000 ಕೋಟಿ ಕೊಡಬೇಕು ಅಂತ ಗೌರ್ಮೆಂಟ್ TDR ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ. ಸೊ ಬೆಂಗಳೂರು ರೋಡ್ನ ಹೊಡಿಬೇಕಾದ್ರೆ 3 ಲಕ್ಷ ಕೋಟಿ ರೂಪಾಯಿ ಬೇಕು. 3 ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದೀವಿ. ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊರಟಿದೀವಲ್ಲ, ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತ ಅಂದ್ರೆ ಕಾಂಪನ್ಸೇಷನ್ 3 ಲಕ್ಷ ಕೋಟಿ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ 1:2 ಕೊಡಬೇಕು. ಈಗ ಎಲ್ಲಿ ಇಲ್ಲಿಂದ ಸಿಲ್ಕ್ ಜಂಕ್ಷನ್ ಈ ಕಡೆಯಿಂದ ಆ ಕಡೆಗೆ ಮಾಡ್ಬೇಕಾದ್ರೆ ಬರೀ ಕಾಂಪನ್ಸೇಷನ್, ಬರೀ ರೋಡ್ ಬಿಡಿ ನೀವು. ಟನಲ್ ರೋಡ್ಸು ಅಷ್ಟೇ. ಟನಲ್ ರೋಡ್ ಅಲ್ಲದೇನೆ ಎಕ್ಸ್ಪ್ರೆಸ್ ಫೀಡರ್ ಚಾನಲ್ ಹಿಂದೆ ನಾವು ಪ್ಲಾನ್ ಮಾಡಬೇಕಾದ್ರೆ ನಾವು ಡಬಲ್ ಡೆಕ್ಕರ್ನ ಮಾಡಲಿಲ್ಲ. ಅವತ್ತು ಡಬಲ್ ಡೆಕ್ಕರ್ ಮಾಡಿದ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಟ್ ಇಸ್ ಯಾವ ಸಕ್ಸಸ್ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟೇ ಇತ್ತೋ, ಬಿಜೆಪಿ ಗೌರ್ಮೆಂಟೇ ಇತ್ತೋ, ದಳದ ಗೌರ್ಮೆಂಟೇ ಇತ್ತೋ. ಈಗೇನು ನಾವು ರಾಗಿಗುಡ್ಡದ ಒಂದು ಟ್ರಯಲ್ ಬೇಸಿಸ್ ನಾವು ಮಾಡಿದ್ವಿ, ಆ ರೀತಿ ಎಲ್ಲಾ ಕಡೆನೂ ಮಾಡಿಬಿಟ್ಟಿದ್ರೆ, ಇನ್ಕ್ಲೂಡಿಂಗ್ ಈಗ ನಾವು ಏರ್ಪೋರ್ಟ್ ವರ್ಗೂ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ಇದು ನಮ್ಮ ಇದರಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇರ್ಬೋದು, ಎಲ್ಲ ಕಡೆ ಏನೇನು ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದು ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ಅದಕ್ಕೆ ನೆಕ್ಸ್ಟ್ ಎಲ್ಲೇ ಇದ್ರೂ ಕೂಡ ನಾವು ಅದನ್ನು ತೆಗೆದುಕೊಂಡಿದ್ದೇವೆ. ಕಾರ್ಪೊರೇಷನ್ ಕೂಡ 50% ಶೇರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದು ನಾವು. ದಟ್ ಫ್ಲೈಓವರ್ಗೆ ಇಬ್ಬರೂ ಶೇರ್ ಮಾಡ್ತೀವಿ ಅಂತ. ದಿ ಕಾಸ್ಟ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಪೊರೇಷನ್ ಬೇರ್ ಮಾಡ್ತಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಇದಲ್ಲದೆ 160 ಕಿಲೋಮೀಟರ್ ಅಷ್ಟು ಫ್ಲೈಓವರ್ಸ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಐ ಮೇಡ್ ಎ ಪ್ಲಾನ್ ಪ್ರಪೋಸ್. ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಕಾಲುವೆಗಳ ಪಕ್ಕದಲ್ಲಿ ನಾಲಾಗಳಿಗೆ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀವಿ. ಅವ್ರಿಗೆ ಯಾರಿಗೆ ಕಾಸು ಕೊಡದೆ ಬರೀ ಯಾಕೆಂದ್ರೆ ಅವ್ರಿಗೇನು ಕಟ್ಟಕ್ಕೆ ಬಿಡಲ್ಲ. ಸೊ ಒಂದೊಂದೇ ನೋಟಿಫಿಕೇಶನ್ಗಳು ಮಾಡ್ತಾ ಇದ್ದೀವಿ. ಸೊ ಮುಂದಕ್ಕೆ ನಾವು ಈಗೇನು ಪ್ಲಾನ್ ಮಾಡ್ತಾ ಇದ್ದೀವಿ ಅದೆಲ್ಲ ಇಟ್ ಟೇಕ್ಸ್ ಟೈಮ್. ಈಗ ನಾವು ಈಗ ಫಸ್ಟ್ ಟೈಮ್ 60,000 ಕೋಟಿ ಈಗಾಗಲೇ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಿದೆ. ಗೌರ್ಮೆಂಟ್ ಅಷ್ಟು ದುಡ್ಡು ಗ್ಯಾರಂಟಿ. ನಾನು ಟ್ಯಾಕ್ಸಸ್ ಅಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡಿದ್ದೀವಿ. ಈಗೆಲ್ಲನೂ ಟ್ಯಾಕ್ಸ್ ನೆಟ್ಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಖಾತೆ ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮನೆ ಬಾಗಿಲು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಪ್ರತಿ ಒಂದು ಮನೆಗೂ ಡಿಜಿಟಲೈಸೇಷನ್ ಮಾಡಿ ಅವ್ರಿಗೆಲ್ಲ ಎಷ್ಟು ವರ್ಷ ಆಗಿತ್ತೋ ಏನಾಗಿತ್ತೋ ಅವ್ರ ಮನೆ ಬಾಗಿಲು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಅಸೆಂಬ್ಲಿ ನಾನು ಮಾತಾಡೋಣ ಅಂತ ನಾನು ನಾಟ್ ಸ್ಪೋಕನ್ ಎನಿಥಿಂಗ್ ಆನ್ ದಟ್. ಬೈಯೋರೆಲ್ಲ ಬೈತಾ ಇರಲಿ, ಅವ್ರಿರೋದೇ ಬೈಯಕ್ಕೆ, ನಮಗೆ ಅವ್ರಿರೋಕ್ಕೆ ತಿದ್ದಕ್ಕೆ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು ನಾವು ಸ್ವೀಕಾರ ಮಾಡಕ್ಕೆ ನಾನು ತಯಾರಿದ್ದೀವಿ. ಏನು ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಆಗ್ಬೇಕಲ್ಲ, ಇಂಪ್ಲಿಮೆಂಟ್ ಮಾಡಬೇಕಲ್ಲ. ಆಮೇಲೆ ಐ ಹ್ಯಾವ್ ನಾಟ್ ಸಿ, ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ Hyderabad. I have seen the roads of Bombay. I have seen the roads of Delhi.
I have seen the other parts of the road. All are worse than Bangalore. ಬೇಕಾದ್ರೆ ನಾನು ಅವ್ರದ್ದು ಮೂಮೆಂಟ್ ಟೈಮಿಂಗ್ದು ಹೇಳ್ತಿದ್ದಾನೆ, ಟ್ರಾಫಿಕ್ ಮೂಮೆಂಟ್ ಟೈಮಿಂಗು ಅದೆಲ್ಲ ನಾನು ಅಸೆಂಬ್ಲಿಲಿ ಬೇಕಾದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಬೇಕಾದ್ರೆ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್. ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್, ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಹಂಗೆ ಇದೆ. ಸೊ ಡೆವಲಪ್ಮೆಂಟ್ ಮಾಡಬೇಕು, ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತೊಗೊಂಡೋಗ್ಬೇಕು ಅಂತ ಕೂಡ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಬಿಬಿಎಂಪಿ ವಿಭಜನೆಗೆ ಸಂಬಂಧಪಟ್ಟಂಗೆ ಕೂಡ ಕುಮಾರಸ್ವಾಮಿ ಬೆಂಗಳೂರು ಕೆಂಪೇಗೌಡ ಹೆಸರು ನಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಕುಮಾರಸ್ವಾಮಿ ಬರೀ ರಾಜಕಾರಣ. ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅವ್ರ ಕಾಲದಲ್ಲಿ? ಎಸ್, ನಾನು ಬಿಬಿಎಂಪಿ ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ, ಎಸ್.ಎಂ. ಕೃಷ್ಣ ಗೌರ್ಮೆಂಟ್. ಹೆಬ್ಬಾಳವ್ರಿಗೂ ಮಾತ್ರ ಕಾರ್ಪೊರೇಷನ್ ಇತ್ತು. ರಾಜರಾಜೇಶ್ವರಿ ನಗರ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು. ಈ ಕಡೆ ಬನಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು. ಈ ಕಡೆ KR ಪುರಂ CMC ಇತ್ತು. ತಿರ್ಗಾ ನೆಕ್ಸ್ಟ್ 10 ವರ್ಷ ಇರೋರು ಅವ್ರ ಗೌರ್ಮೆಂಟ್ ಬಂದ್ಮೇಲೆ ಬ್ಯಾಂಗ್ಳೂರ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು. ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು? ಅದೇ ಒಂದು ದೊಡ್ಡ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ. ಅಲ್ಲಿ ರೆವಿನ್ಯೂ ಏನಾಗಬೇಕು, ಪ್ಲಾನಿಂಗ್ ಏನಾಗಬೇಕು? ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ, ಇದು ಬರೀ ಬೆಂಗಳೂರು, ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ. ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ. ಅವರೇ ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ. ಮಾರ್ಚಲ್ಲಿ ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ, ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. 90 ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ. ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ಎಲ್ಲಿ IRR ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ 25,000 ಕೋಟಿ ಬರೀ ಆ ಸಿಟಿ ಒಳಗಡೆಕೇನೆ ಲ್ಯಾಂಡ್ ಅಕ್ವಿಷನ್ ಕೊಡ್ಬೇಕು. ಬೇರೆದ್ದು ಬಿಡಿ, 19 ಕಿಲೋಮೀಟರ್ 25,000 ಎಲ್ಲಿ ಹೊಡಿಲಿಕ್ಕೆ ಸಾಧ್ಯನೇ? ಎಲ್ಲಿದೆ ಬೆಂಗಳೂರಲ್ಲಿ 90 ಮೀಟರ್ ರೋಡು? 90 ಮೀಟರ್ 270 ಅಡಿ. ಎಲ್ಲ ಬಿಲ್ಡಿಂಗ್ಸ್ ಇದೆ. ನಾನು ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ, ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ವಿ. ಅದೇಂಗೆ ಅವರು ಮಾರ್ಚಲ್ಲಿ ಅವರ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ. ಪ್ಲಾನ್ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ಗಳೆಲ್ಲ ಇದೆ. ಎಲ್ಲಿ ಇದರಲ್ಲಿ ವೈಟ್ ಫೀಲ್ಡ್ ಏರಿಯಾಲಿ. ಹೌ ಯು ಕ್ಯಾನ್ ಡೂ ಇಟ್? ಎಲ್ಲ ಲೈಸೆನ್ಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ. ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಬಂದಿದೆ. ಅವ್ರೇನು ನೋಡಿದ್ರು, ದೇ ಹ್ಯಾವ್ ನಾಟ್ ಪರ್ಸನಲಿ ವಿಸಿಟೆಡ್. ಹಂಗೆ ಅವ್ರು ಟೀಕೆ ಮಾಡೋರು ಮಾಡಲಿ, ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ. ನಾನು ಅದನ್ನ ಬರೀ ಲೆಟ್ ಮಿ ಗೋ ಇನ್ ಎ ಪ್ರೋಗ್ರೆಸಿವ್ ವೇ. ನೋಡಪ್ಪ, ಅವರು ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲ ಟೀಮ್, ಎಲ್ಲ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟಿಕ್ ಆಗಬೇಕು ಅಂತ. ಒಳ್ಳೇದು ಇದು ಅಂತ, ಬೆಳಿಬೇಕು, ಈಚೆಗೆ ಹೋಗ್ಬೇಕು ಅಂತ. ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹತ್ರ ಹೇಳಿ ಏನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಿಟ್ಟಂತೆ. ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದರಲ್ಲಿ ರಾಮನಗರ, ಚನ್ನಪಟ್ಟಣದಲ್ಲಿ, ಮಾಗಡಿಲಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಇಸ್ ನಾಟ್ ಫೀಸಿಬಲ್ ಅಂತ ಬರೆದಿದ್ದಾರೆ. ಅದಕ್ಕೆ ಏನೋ ಹೌದಿಲ್ಲ, ಹೆಂಗ್ ಮಾಡಬೇಕು, ನಮ್ಮೂರ ಹೆಸರು ನಾವು ಇಟ್ಕೊಳಕ್ಕೆ ನಾವೇನ್ ಮಾಡ್ಬೋದು ಅಂತ ಏನೋ ದಟ್ ಈಗ ನಾನು ಉತ್ತರ ಕೊಡಕ್ಕೆ. ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ ಬಿಡುವಂತ ಅವಶ್ಯಕತೆ ಇಲ್ಲ. ಅವರು ಮಾತಾಡ್ತಾರೆ, ಹೋಗ್ತಾರೆ. ಏನಾದ್ರು ಇದ್ರೆ ಅವ್ರ ಪಾರ್ಟಿಯವರು ಇದ್ದಾರೆ ಇಲ್ಲಿ, ಅವ್ರದ್ದು ಅಸೆಂಬ್ಲಿ ಇದೆ, ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡಿ. Statements made against you, the BJP criticizing your statement which you made in a program in Bengaluru. They're saying if DK Shivakumar doesn't develop Bengaluru roads, he can resign and go. These kind of statements attacked by BJP. Let them wait for my resignation. Sir, Mohandas Pai ಅವರು ಸರ್. Time and again, sir, Mr. Mohandas Pai attacking you, attacking BBMP, saying that the infrastructure is completely collapsed in Bengaluru and other things.
The Okay. IT fraternity, these kind of statements made by them. I want Mr. Mohandas Pai is a very senior man, we respect him. He's an elderly brother, he's a big man, intelligent man. He should also come to a political arena. He should also be a part of a political process. He should win election, he should become a minister, he should become a parliament member. Then he will know what the difficulty is. ಸಜೆಷನ್ಸ್ ಕೊಡೋದು ಬಹಳ ಜನ ಇದ್ದಾರೆ, ಸಲಹೆ ಕೊಡೋರು. Taking Twitter to attack. ಇರಲಿ, ಅವರೆಲ್ಲ ಮಾಡಲಿ, ಏನು ತೊಂದರೆ ಇಲ್ಲ. ಅವರು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಎಲೆಕ್ಷನ್ಗೂ ಬರಲಿ, ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೋಸೆಸ್ ಏನು ಅಂತ ಗೊತ್ತಾಗ್ತದೆ, ಸಿಸ್ಟಮ್ ಏನು ಅಂತ ಗೊತ್ತಾಗ್ತದೆ. ನಾನು 50-60 ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ಗೆ. ಯಾವ ಕೊಟ್ಟಿರೋ 60 ಸಾವಿರ ಕೋಟಿ? 5 ವರ್ಷಕ್ಕೆ ಕೊಟ್ಟು ಹಾಗೆಲ್ಲ ಮಾಡ್ಬೇಕಾರೆ, ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ವಿರೋಧ ಇದ್ದೇ ಇರ್ತದೆ, ಟೀಕೆ ಇದ್ದೇ ಇರ್ತದೆ. ಅದ್ಯಾವುದೋ ಕಸ, ಇನ್ನು ಕೋರ್ಟಲ್ಲಿ ನಮಗೆ ಆ ಕಸ ಇದನ್ನ ಮಾಡಕ್ಕೆ, ಟೆಂಡರ್ ಮಾಡಕ್ಕೆ ಬಿಟ್ಟಿಲ್ಲ. 82% ಹಾಕಿದ್ದಾರೆ, 82% ಹಾಕಿದ್ದಾರೆ ಅಬೋ ಕಸ ಟೆಂಡರಲ್ಲಿ, 82% ಹಾಕಿದ್ದಾರೆ. ಸೊ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿಂದ ನಮಗೆ ಅದನ್ನ ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ. ಕಾರ್ಟೆಲ್ ಒಂದೇ ಗ್ರೂಪಲ್ಲಿ ಕಾರ್ಟೆಲ್ ಮಾಡಿದ್ದಾರೆ. ಮಾಡೋಕ್ಕೇನು ಮುಂಚಿತವಾಗಿ ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬಿಟ್ಟು ಅದೆಷ್ಟು 15,000 ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 15,000 ಕೋಟಿ ಕಿಕ್ ಬ್ಯಾಕ್, 15,000 ಕೋಟಿ ಕಿಕ್ ಬ್ಯಾಕ್ ಅಂತ. ಯಾವ ಕಿಕ್ಕು ಬ್ಯಾಕು ಹಿಂದೆ ಎಲ್ಲಿ ಬೇಕು, ಯಾರು ಕಿಕ್ ಹೊಡೆದಿದ್ರು, ಯಾವ ಬ್ಯಾಕ್ ಹೊಡೆದಿದ್ರು ಅಂತ. ಕಿಕ್ ಬ್ಯಾಕ್ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ. ಒಳ್ಳೆ ಸಿಬಿಐಗೆ ಕಿಕ್ ಬ್ಯಾಕ್. ಪಾಪ ಕುಮಾರಸ್ವಾಮಿಗೆ ಹಿಂದೆ ಕಸ ಹೊಡೆತಿದ್ ರೂಢಿ ಇದೆ, ಲಾರಿ ಮಾಡಿಕೊಂಡಿದ್ರು ಅವರು. ಆಮೇಲೆ 3 ಲಾರಿ ಮಾಡಿಕೊಂಡು ನಂಗೆ ನೆನಪಿದೆ, ಅವರು MP ಹಾಕಿರೋ ಮುಂಚಿತವಾಗಿ kick back and the kick back. In the same Kumaraswamy case, the Supreme Court has gone against him and has said, let the investigation happen. Quash Madila sir. Corruption case In the corruption case. ರಾಜೀನಾಮೆಗೆ ಏನೋ ಒತ್ತಾಯ ಮಾಡ್ತೀರಾ ಸರ್? How do you see this? How do you see See, I am telling you. In English, how do you see this? See, as far as Kumaraswamy case, I have seen in the paper. I don't know the details of it. It was a verdict by the Supreme Court. It was some verdict by the Supreme Court. Let Mr. Ashok and the BJP president react to it. Then the Congress party will react. So you know. No, please, I am telling you. Let they react. What is their stand? What is it? It is their partners. Let they react first. Let they tell. We will tell our stand later. They are reacting to everything. They are reacted on Mr. Kumar Naik. Yeah. They reacted on my statement. Is they not bound duty to react on it? Let them come out with their noble words from their mouth. We will react to it. Sir, your own MLA in Davangere, Shivganga, said that no matter what, we will not approve of this caste census. We will always reject it. I'll urge DK Shivkumar and Chief Minister to reject this caste census report. It is a political stand. We will take a political stand at the right time. My party stand is important, my own personal individual stand. Borewell digging has been stopped in Bangalore. No, I've asked Bangalore City Water, BWSSB and Corporation. We had a meeting. We are taking over all the RO plants in the custody of BWSSB because we want a clean, safe water, and I have got complaints from various that some of the places I have made a small check, some of them are not working. So Corporation BWSSB will take care of all the drinking water. It will repair all RO plants, and they will take care of all the BWSSB will do all There that. was severe problem in the last summer, sir. Will it be cleared because you visited many places related to water management in this summer? Sure. We are at it. We are already planned for it. They are crying that they are losing 1,000 crores every year. You are not raised. You are not permitted me. They are also crying at me. Let me look at it. So how was your meeting with the High Command? So you met Mr. K.C. Venugopal yesterday. Was it a positive meeting? What did you discuss, sir? Nodappa.
ಓಕೆ, ಇಂಗ್ಲಿಷ್ ಬಂದು ಆಮೇಲೆ ಕನ್ನಡ Yes, yes. ಇಲ್ಲ, ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. Whenever I go, no, whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office. It is my temple. ಏನಾದರೂ ಸಂದೇಶ ಸರ್? ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತ್ಯಾ? ನಾನೇ ಹೋಗ್ತೀನಿ, ನಂದೇನಾದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟ್ರು ನನ್ನ ಜೊತೆ ಬಂದ್ರು. ನನಗೆ ಯಾರು ಟೈಮು ಕೇಳಿಲ್ಲ. ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ನಾನು ಬರ್ತೀನಿ ಅಂತ ಹೋದೆ. ಜಸ್ಟ್ ಹಲೋ 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 ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ಮೀಡಿಯಾ ರಿಪೋರ್ಟ್ಸ್ ದಟ್ ನೀವು ಹೇಳಿದ್ದು ಪ್ರೆಸಿಡೆಂಟ್ ಕಂಟಿನ್ಯೂ ಆಗಬೇಕು ನಾನು ಲೋಕಲ್. No, it is all bogus, all planted story. There are a lot of planting stories on various issues. ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್. ಅವ್ರಿಗೂ ಬೇಕಾದ ಜನ ಕಲ್ಲು ಹೊಡೆಯವರು ಇದ್ದಾರೆ, ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು. ಪಾಪ he came all the way from this one. He waited for, he went to Krishna's house to meet his family. Then he came here. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಮಹಾಕುಂಭ ಮೇಳ, ಐ ಆಮ್ ಎ ಹಿಂದೂ, ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ. But I love all religion. I respect all religion. I love whichever religion. When I was in jail, I have learned about Sikhism. How Sikhism was being formed. How that is. ಒಬ್ರು ಕೇಳಿ ಪಾಠ ಹೇಳಿಸ್ಕೊಂಡಿದ್ದೀನಿ ನಾನು ಜೈಲಲ್ಲಿದ್ದಾಗೆ. So Jain